ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳು ಏನು? ಹಾಗೆ ಅದಕ್ಕೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ನವಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಸಾಮಾನ್ಯವಾಗಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗ್ತೀರ ತಾವು. ಒಂದು ಭಯದಿಂದ ಭಯಭೀತರಾಗಿ ಶನೈಶ್ಚರ ಎಲ್ಲಿ ಕಾಡಿಬಿಡ್ತಾನೋ, ನನಗೆ ಯಾವ ಸಾಡೆ ಸಾತ್ ಏನು ಮಾಡುತ್ತೋ, ಪಂಚಮ ಶನಿ ಏನು ಮಾಡುತ್ತೋ, ಅರ್ಧಾಷ್ಟಮ ಶನಿ ಏನು ಮಾಡುತ್ತೋ, ಈ ಒಂದು ಚಿಂತನೆಗಳ ಕೊತ ಕುದಿವಿಕೆಯಲ್ಲಿ, ಆ ಭಯದಲ್ಲಿ ದೇವರು ಮುಂದೆ ಹೋಗಿದ್ದಾರೆ, ಗಡ ನಡುಕೊಂಡು ನಿಂತ್ಕೊಳ್ತೀವಿ ನಾವು ಅಲ್ವಾ. ಏನಾಗುತ್ತೆ? ಭಗವದ್ ಅನುಗ್ರಹ ಮಾಡಿಬಿಡ್ಬೇಕು ನಿಮಗೆ. ಶನೈಶ್ಚರ ನಿಮಗೆ ಆಯ್ತಪ್ಪ, ನೀನು ಬಂದು ನಮಸ್ಕಾರ ಹಾಕಿದ್ದೆ, ತಿದ್ದಿದ್ದೀನಿ ನಿನ್ನನ್ನು, ಹೊರಟುಬಿಡು ಅಂತ ಹೀಗೆಲ್ಲ ಹೇಳ್ತಾನೆ ಅಂತ ನೀವು ಭಾವಿಸಿದರೆ ಹೇಳ್ತಾನೆ. ಶನೈಶ್ಚರನಿಗೆ ಆ ಕೃಪೆ ಇದೆ, ಖಂಡಿತ. ನೀವು ಹೆದರಬೇಕಾದ್ದಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಮುಂಚೆ ಶರಣಾಗತರಾಗಬೇಕು. ಶರಣು ಹೋದರೆ ಶನೈಶ್ಚರ ಖಂಡಿತ ನಿಮ್ಮ ನೋಡಿ, ನಮ್ಮಲ್ಲಿ ಕೊಳಕು ವಿಪರೀತವಾಗಿರುತ್ತೆ. ಆ ಮನುಷ್ಯ ಸೃಷ್ಟಿಯೇ ಒಂದು ಕೊಳಕಾಗಿದೆ. ಇದನ್ನು ಉದ್ಧಾರ ಮಾಡಿಕೊಳ್ಬೇಕು, ನಾವು ಸ್ವಚ್ಛವಾಗಬೇಕು. ಅದು ಎಲ್ಲಿ ಸಾಧ್ಯ ಅಂದರೆ ದೇವ ಮಂದಿರಗಳಲ್ಲಿ. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ ಅಂತಾರೆ ಡಿ ವಿ ಜಿಯವರು. ದೇವಸ್ಥಾನಕ್ಕೆ ಹೋಗಬೇಕು. ಒಂದು ಶನೈಶ್ಚರನ ಕುರಿತಾದ ಪ್ರೀತಿಯ ಭಜನೆ ಬೇಕು. ನೀವಲ್ಲಿ ಭಯ ಇಟ್ಟುಕೋಬೇಡಿ, ಪ್ರೀತಿಸಿ. ಭಗವಂತನನ್ನು ಪ್ರೀತಿಸಬೇಕು, ಪೂಜಿಸಬೇಕು, ಪ್ರೇಮಿಸಬೇಕು. ಭಯದಿಂದ ಹೋದರೆ ನಿಮಗೆ ಏನು ಹೇಳ್ಕೋಬೇಕು, ಏನು ಯಾವ ರೀತಿಯಲ್ಲಿ ಅವನನ್ನು ಗೌರವಿಸೋದೇ ಗೊತ್ತಾಗೋದಿಲ್ಲ. ಏನೋ ಅವ್ರು ಮಾಡಿದ್ದಾಯಿತು, ನಾನು ಹೋಗಿದ್ದೆ ಬಂದೆ ಅಷ್ಟೇ ಆಗೋಗ್ಬಿಡುತ್ತೆ. ಒಂದು ಕನೆಕ್ಷನ್ ಇರಲ್ಲ. ದೇವಸ್ಥಾನಕ್ಕೆ ಹೋದಾಗ ಬೇಕಾಗಿರತಕ್ಕಂಥದ್ದು ಮನಸ್ಸಿಗೂ ಅಲ್ಲಿರ್ತಕ್ಕಂತಹ ಬಿಂಬದಲ್ಲಿದೆಯಲ್ಲ ಆ ಶಕ್ತಿ, ಆ ಬಿಂಬದೊಳಗೆ ಮಂತ್ರವತ್ತಾದ ಶಕ್ತಿ ಅಡಕವಾಗಿದೆ. ಅಲ್ಲಿ ಜೀವ ಕಳೆ ಇದೆ, ಅದು ದೇವಕಳೆ. ಅದು ಅಲ್ಲಿಗೆ ಕನೆಕ್ಟ್ ಆಗಬೇಕು. ನಮ್ಮ ಭಾವನೆ ಯಾವುದರಿಂದ ಕನೆಕ್ಟ್ ಆಗುತ್ತೆ? ನೀವು ಹೋಗಿ ನೋಡುವುದರಿಂದ, ನಿಮ್ಮ ಕಣ್ಣಿನಿಂದ ಕನೆಕ್ಟ್ ಆಗುತ್ತೆ. ಅಲ್ಲಿ ಮಂತ್ರಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಕಿವಿಗಳ ಮೂಲಕ ಕನೆಕ್ಟ್ ಆಗುತ್ತೆ. ಅಲ್ಲಿ ಏನೋ ಹೂವು, ಪತ್ರೆ, ಪುಷ್ಪ ಇವುಗಳನ್ನು ಮುಟ್ಟಿ ಅವು ಭಗವಂತನಿಗೆ ಸೇರಿದಾಗ ಅಲ್ಲಿ ಕನೆಕ್ಟ್ ಆಗುತ್ತೆ. ನಿಮ್ಮ ನೀವು ಇಟ್ಟಿದ್ದೀರಲ್ಲ, ನೀವಲ್ಲಿ ನಿಂತಿದ್ದೀರಲ್ಲ ಮಂದಿರದಲ್ಲಿ, ಆ ನೆಲ, ಭೂಸ್ಪರ್ಶ, ಅದು ಭಗವಂತನಿಗೆ ಕನೆಕ್ಟ್ ಆಗಿದೆ. ಗಾಳಿ, ಅದು ಕನೆಕ್ಟ್ ಆಗಿದೆ. ಪಂಚಭೂತ, ಬೆಳಕಿನಿಂದ ಕನೆಕ್ಟ್ ಆಗಿದೆ. ಪಂಚಭೂತಗಳಿಂದಲೇ ಕನೆಕ್ಟ್ ಆಗಿಬಿಟ್ಟಿದ್ದೀರಾ ನೀವು. ಆದರೆ ಮನಸ್ಸು ಬಹಳ ಮುಖ್ಯ. ಇವೆಲ್ಲವುಗಳ ಜೊತೆಗೆ ಮನಸ್ಸು ಸೇರಿದಾಗ ಭಗವಂತನ ಸಾಮೀಪ್ಯ ಅಲ್ಲೆಲ್ಲೋ ಅಷ್ಟು ದೂರದಲ್ಲಿ ಇದೆಯಪ್ಪ ದೇವರು ಅಂತಲ್ಲ, ನಿಮ್ಮ ಮನಸ್ಸಿನಾಗೆ ಬಂದುಬಿಡ್ತಾನೆ. ಈ ಒಂದು ಭಾವ ತೀವ್ರತೆ ಬೇಕು. ಅದು ಮನಸ್ಸಿನ ಉದ್ಧಾರ ಅಂದರೆ ಭಗವಂತ ಮಾಡ್ತಕ್ಕಂಥದ್ದು ಇದನ್ನು. ಹೀಗಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಯಾವುದೋ ಭಯ ಭೀತಿಯಲ್ಲಿ ಹೋಗಿ ಅಲ್ಲಿ ಶನೈಶ್ಚರನಿಗೆ, ಮೊದಲೇ ಶನೈಶ್ಚರ ಅಂದರೆ ಹೆದರಿಕೆ. ಇನ್ನು ದೇವಸ್ಥಾನಕ್ಕೆ ಕೆಲವರೆಲ್ಲ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಎಷ್ಟು ಕೇಳಿದ್ದೀನಿ ನಾನು, ಶನೈಶ್ಚರ ದೇವಸ್ಥಾನಕ್ಕೆ ಹೋಗ್ಬೋದಾ ಅಂತ ಹೀಗೆ ಕೇಳ್ತಕ್ಕಂಥದ್ದು. ಅಯ್ಯೋ ರಾಮಚಂದ್ರ, ಶನೈಶ್ಚರ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಕರ್ಮ ಕಳೆಯೋದು. ಹೀಗಾಗಿ ಪ್ರತಿ ಶನಿವಾರ ತಪ್ಪದೇ ಶನೈಶ್ಚರ ಮಂದಿರಕ್ಕೆ ಹೋಗಿ. ಆದರೆ ಭಾವ ತೀವ್ರತೆಯಿಂದ ಹೋಗಿ, ಭಾವನೆಗಳಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಶನೈಶ್ಚರನೂ ಕೂಡ ಈಶ್ವರ ಸ್ವರೂಪ ಆತ. ಹೀಗಾಗಿ ಈಶ್ವರನ ಕೃಪೆಯಾಗುತ್ತೆ, ಶನೈಶ್ಚರನ ಕೃಪೆಯಾಗ್ಬಿಟ್ರೆ. ಆ ಥರ ಶ್ರೀರಾಮಚಂದ್ರನನ್ನು ನಾವು ಹೇಗೆ ಪ್ರೀತಿಯಿಂದ ಕಾಣ್ತೀವೋ, ಕೃಷ್ಣನ ಹೇಗೆ ಪ್ರೀತಿಯಿಂದ ಕಾಣ್ತೀವೋ, ಶಿವನನ್ನು ಹೇಗೆ ಶುದ್ಧ ಸ್ಫಟಿಕ ಅಂತ ರೀತಿಯಲ್ಲಿ ಮನಸ್ಸನ್ನು ಸ್ಥಾಪನೆ ಮಾಡ್ಕೊಳ್ತೀವೋ, ಶನೈಶ್ಚರನು ಹಾಗೆ ನಮ್ಮ ಕೊಳಕನ್ನು ಬಿಡಿಸ್ತಕ್ಕಂಥವನು ಆತ. ಹೀಗಾಗಿ ನೀವು ಹೋಗಿ ಈ ಭಾವನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕೊಳಕನ್ನು ಸ್ವಲ್ಪ ತೊಳಿತಾನೆ. ಕೆಟ್ಟ
ಹೊಟ್ಟೆ ಚರಂಡಿ ಕಾಲಿಡ್ತಾ ಇದ್ದರೆ ಇದೆಲ್ಲ ಕಣಯ್ಯ ಇದು ಸ್ವಲ್ಪ ನೋಡಿ ಇಲ್ಲಿ ದಡ ಇದು ಬಾ ಅಂತೇಳಿ ಕೈ ಹಿಡಿದು ಈ ಕಡೆ ತಂದು ಬಿಡ್ತಾನೆ. ಆ ರೀತಿ ನಿಮಗೆ ಶನೈಶ್ಚರನ ಕೃಪೆ ಆಗಲಿ. ಆ ಮನಸ್ಸಿನಿಂದ ಹೋಗಿ ಪ್ರಾರ್ಥನೆ ಸಲ್ಲಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶನಿದೇವ ಅಂದರೆ ಸಾಕಷ್ಟು ಜನರಿಗೆ ಭಯ. ಎಲ್ಲಿ ಆ ದೇವಸ್ಥಾನಕ್ಕೆ ಹೋದರೆ ನಮಗೆ ಶನಿ ಅಂಟ್ಕೊಂಡು ಬಿಡುತ್ತೋ ಅನ್ನುವಂಥ ಭಯ ಇರುತ್ತೆ. ಆದರೆ ನಾವು ಮನಸ್ಸಿನಿಂದ ಭಕ್ತಿಯಿಂದ ಆತನನ್ನು ಪೂಜಿಸಿದರೆ ನಮ್ಮ ಪಾಪಕರ್ಮಗಳನ್ನು ಆತ ತೊಳಿತಾನೆ ಅನ್ನುವಂಥ ಮಾತನ್ನು ಹೇಳಿದಿರ ಶಾಸ್ತ್ರಿಗಳೇ. ಹಾಗಾದರೆ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಹುಬ್ಬಳ್ಳಿಯಿಂದ ಅಭಿಲಾಷ್ ಅವರು ಕಳಿಸಿದ್ದಾರೆ. ಅಭಿಲಾಷ್ ಅವರ ಜನ್ಮದಿನಾಂಕ 9/4/2009. ಹುಟ್ಟಿದ ಸಮಯ ಬೆಳಗ್ಗೆ 10:20. ಈಗ SLC ಓದ್ತಾ ಇದ್ದೀನಿ. ಮುಂದೆ ನನ್ನ ಶಿಕ್ಷಣ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಭಿಲಾಷ್ ಅವರ ಪ್ರಶ್ನೆ, SSLC ಮಾಡ್ತಾ ಇದ್ದಾರೆ, ಮುಂದೆ ಏನು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಅದಕ್ಕೆ ನೋಡೋಣ. ಒಳ್ಳೆಯ ಪ್ರಶ್ನೆ, ಕರೆಕ್ಟ್ ಟೈಮ್ಗೆ ಕೇಳಿದ್ದೀರಾ. ಹೀಗೆ ಪ್ರಶ್ನೆ ಬಂದರೆ ತುಂಬ ಒಳ್ಳೆಯದು ಕೂಡ. ಈಗ ಮುಂದೆ ಏನು ತಗೋಬೇಕು ಅನ್ನೋದನ್ನು ಈಗ ನೋಡ್ಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವೆ. ಹೀಗಾಗಿ ನೋಡಿಪ್ಪ, ತಮ್ಮದು ವೃಷಭ ಲಗ್ನ. ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದಲ್ಲಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ, ರವಿ ಜೊತೆಗಿದ್ದಾನೆ, ಮೌಢ್ಯನಾಗಿಯೂ ಇಲ್ಲ. ಇದು ತುಂಬ ಬೇಕಾಗಿರ್ತಕ್ಕಂಥದ್ದು ಇದು. ಹೀಗಾಗಿ ನೀವು ನೋಡಿ, ಶುಕ್ರನಿಗೆ ಸಂಬಂಧಿಸಿದ ಹಾಗೆ ಅಂದರೆ ಡಿಸೈನಿಂಗ್, ಶುಕ್ರ ಕಲೆಗಳನ್ನು ಪ್ರತಿನಿಧಿಸ್ತಕ್ಕಂಥವನು. ವಾದ್ಯ, ಸಂಗೀತ, ನೃತ್ಯ, ಟ್ರಾನ್ಸ್ಪೋರ್ಟಿಗೆ ಸಂಬಂಧಿಸಿದ ಹಾಗೆ, ಇಂಟೀರಿಯರ್ ಡಿಸೈನಿಂಗ್ಗೆ ಸಂಬಂಧಿಸಿದ ಹಾಗೆ, ಮನೆ ಅದು ಹೇಗೆ ಅಲಂಕಾರವಾಗಬೇಕು. ಮನೆ ಸುಮ್ಮನೆ ಮನೆ ಒಂದು ಸಿಮೆಂಟ್ ಬೆಳೆದುಬಿಟ್ರೆ ಆಗಲಿಲ್ಲ, ಇಟ್ಟಿಗೆ ಸಿಮೆಂಟಿಂದ ಕುಡಿದ್ರಾಗಲ್ಲ, ಅದಕ್ಕೊಂದು ಅಲಂಕಾರ ಬೇಕು. ಆ ರೀತಿಯಲ್ಲಿ ಇಂಟೀರಿಯರ್ ಡಿಸೈನಿಂಗ್ ತಾವು ಮಾಡಬಹುದು. ಅದು ತುಂಬ ಡಿಸೈನಿಂಗ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿದೆ. ಶುಕ್ರನ ಬಲದಿಂದಾಗಿ ಅತ್ಯಧಿಕ ಲಾಭವೂ ಬರುತ್ತೆ ನಿಮಗೆ. ಮತ್ತು ನಿಮ್ಮ ಜಾತಕದಲ್ಲಿ ಚಂದ್ರನು ತುಂಬ ಚೆನ್ನಾಗಿದ್ದಾನೆ. ಚಂದ್ರ ತುಂಬ ಪಕ್ಷದ ಬಲ, ಪೌರ್ಣಮಿ ಆಜುಬಾಜು ಅಲ್ವಾ. ಈ ಕಾರಣದಿಂದಾಗಿ ನೀವು ಪೌರ್ಣಮಿಯಲ್ಲೇ ಹುಟ್ಟಿದ್ದೀರ ನೀವು. ಇದು ಈ ಚಂದ್ರನಿಂದಾಗಿ ನಿಮಗೆ ನೋಡಿ ಕೃಷಿಗೆ ಸಂಬಂಧಿಸಿದ ಹಾಗೆ, ಅಲ್ಲಿ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಹೇಳುತ್ತೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿದ ಹಾಗೆ ಸ್ತ್ರೀಯರ ಉಡುಗೆ ತೊಡುಗೆಗಳು, ಆಭರಣಗಳು, ವಸ್ತ್ರಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು. ಫುಡ್ ರಿಲೇಟೆಡ್ ಆಗಬಹುದು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಹಲವು ದಾರಿ ಇದೆ ರೀ. ಹೀಗಾಗಿ ನೀವು ಇಷ್ಟು ನಾನು ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ನಿಮಗೊಂದು ಆಸಕ್ತಿ ಇರುತ್ತೆ, ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಿ. ಖಂಡಿತ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಸಿರಾದಿಂದ ನಿತಿನ್ ಅವರು ಕಳಿಸಿದ್ದಾರೆ. ನಿತಿನ್ ಅವರ ಜನ್ಮ ದಿನಾಂಕ 29/1/2015. ಹುಟ್ಟಿದ ಸಮಯ ಮಧ್ಯಾಹ್ನ 12:01. ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನಿತಿನ್ ಅವರು. ನಿತಿನ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಈ ಪಂಚಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಇರಲಿ, ಅವನೊಂದು ಕಡೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಆದರೆ ನಿಮ್ಮ ಜಾತಕದಲ್ಲಿ ಚತುರ್ಥಾಧಿಪತಿ ಗುರು ತುಂಬ ಲಾಭದಾಯಕವಾಗಿದ್ದಾನೆ, ಅಲ್ಲಿ ಉಚ್ಚಸ್ಥಾನದಲ್ಲಿ ಇರತಕ್ಕಂಥದ್ದು. ಬುಧ ತುಂಬ ಚೆನ್ನಾಗಿ, ಲಗ್ನಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ. ಆತ ಈ ಭಾಗ್ಯಸ್ಥಾನದಲ್ಲಿ ಇರತಕ್ಕಂಥ ತುಂಬ ಒಳ್ಳೆಯದು. ಹೀಗಾಗಿ ನೀವು ಟೀಚಿಂಗು, ಕೋಚಿಂಗು ಇವುಗಳಿಗೆ ಸಂಬಂಧಿಸಿದ ಹಾಗೆ ನೀವು ಪ್ರಯತ್ನ ಮಾಡಬಹುದು. ಟೀಚರೇ ಆಗಿಬಿಡಬಹುದು ನೀವು, ಅಷ್ಟು ಚೆನ್ನಾಗಿದೆ. ಮತ್ತು ಇದರ ಹೊರತಾಗಿ ನೀವು IAS ಅಥವಾ KAS ತೊಗೊಳ್ಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ. ನೀವು ಸ್ವಲ್ಪ ಶ್ರಮ ಹಾಕಿಬಿಟ್ರೆ ಅದು ಬಹಳ ವಿಶೇಷವಾದ ಫಲ ಸಿಗುತ್ತೆ. ಅಥವಾ ಯಾವುದಾದ್ರು ಶಾಸ್ತ್ರ ಗ್ರಂಥ, ಶಾಸ್ತ್ರ ಅಧ್ಯಯನ, ಅಥವಾ ನೀವು ಸೈನ್ಸ್ ಸಂಬಂಧಿಸಿದ ಹಾಗೋ, ಅಥವಾ ಬುಧ ಚೆನ್ನಾಗಿರೋದ್ರಿಂದ ವ್ಯಾಕರಣ ಮತ್ತು ಗಣಿತ ಈ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ CA ಇತ್ಯಾದಿ ಮಾಡಲಿಕ್ಕೂ ಖಂಡಿತ ಅವಕಾಶ ಇದೆ. ಹೀಗಾಗಿ ಆ ಪ್ರಯತ್ನ ಮಾಡಬಹುದು ತಾವು, ಅದು ತುಂಬ ಚೆನ್ನಾಗಿದೆ. ಇದರ ಹೊರತಾಗಿ ಲಾ ಕೂಡ ಮಾಡಬಹುದು ತಾವು, ಅದಕ್ಕೂ ಚೆನ್ನಾಗಿದೆ. ಹೀಗಾಗಿ ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟ ಅನ್ನೋದು ನೀವು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹಾಸನದಿಂದ ರಾಣಿ ಅವರು ಕಳಿಸಿದ್ದಾರೆ. ರಾಣಿ ಅವರ ಜನ್ಮ ದಿನಾಂಕ 26/5/2009. ಹುಟ್ಟಿದ ಸಮಯ ಮಧ್ಯಾಹ್ನ 3:25. ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಣಿಯವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಇವರೇ. ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ವಿದ್ಯಾಭ್ಯಾಸಕ್ಕೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನ ಬಲ ಅದು ಮಾಲವೀಯ ಯೋಗ ತಂದುಕೊಡುತ್ತೆ, ಅದು ತುಂಬ ಒಳ್ಳೆಯದು. ಸುಖಭುಕ್ತ ಸುವಾಹನ ಯಶಃ ಅಂತ ಒಳ್ಳೆ ಯಶಸ್ಸು ಸಿಗುತ್ತೆ. ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆಯಲ್ಲ ಇವರೇ, ಸಂಧಿಶಾಂತಿ ಇದೆ. ತಪ್ಪದೇ ಶೀಘ್ರದಲ್ಲಿ ಸಂಧಿಶಾಂತಿ ಮಾಡಿಸಿ. ಈ ವಾರ, ಈ 10 ದಿವಸದ ಒಳಗೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ರಾಹು ಬೃಹಸ್ಪತಿ ಸಂಧಿಶಾಂತಿಯನ್ನು ಮಾಡಿಸಬೇಕು. ಸಂಧಿಶಾಂತಿಗಳು ನಮ್ಮ ಆರೋಗ್ಯವನ್ನು ಕ್ಷೀಣ ಮಾಡುತ್ತೆ, ಕಷ್ಟ, ಇಬ್ಬಂದಿ, ತೊಂದರೆಯನ್ನು ಉಂಟು ಮಾಡುತ್ತೆ. ಹೀಗಾಗಿ ತಪ್ಪದೇ ತಕ್ಷಣ ಸಂಧಿಶಾಂತಿ ಮಾಡಿಸಿ.
ಜನ್ಮಾಧಿಪತಿ ಕೂಡ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸಂಧಿ ಶಾಂತಿ ಅಗತ್ಯ, ಅನಿವಾರ್ಯ. ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ. ಆಫ್ಟರ್ ನಿಮಗೆ ಅಕ್ಟೋಬರ್ ನಂತರದಲ್ಲಿ ಗುರುಭುಕ್ತಿ ಶುರುವಾಗುತ್ತೆ. ಗುರು ಜಾತಕದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ, ಅನುಕೂಲ ಇದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕಮಗಳೂರಿನಿಂದ ಬನಶಂಕರಿ ಅವರು ಕಳಿಸಿದ್ದಾರೆ. ಬನಶಂಕರಿ ಅವರ ಜನ್ಮ ದಿನಾಂಕ 23/11/2000, ಹುಟ್ಟಿದ ಸಮಯ ಸಂಜೆ 6:30. ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾವಾಗ ನೆರವೇರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಬನಶಂಕರಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಸೂರ್ಯನಿದ್ದಾನೆ, ರವಿ. ಸಪ್ತಮಾಧಿಪತಿ ಕುಜ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ 2 ಗ್ರಹ ಶಾಂತಿ ಬೇಕು, ಒಂದು ರವಿ ಮತ್ತು ಕುಜ. ಈ ಗ್ರಹಗಳ ಮತ್ತು ಶನೈಶ್ಚರ ದೃಷ್ಟಿಯೂ ಇದೆ ಸಪ್ತಮಕ್ಕೆ, ಇದು ವಿಳಂಬಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಶನಿ, ರವಿ ಮತ್ತು ಕುಜ ಈ ಗ್ರಹಗಳ ಶಾಂತಿ ಖಂಡಿತ ಬೇಕು ಇವರೇ, ಇದನ್ನು ಮಾಡಿಸಿ. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. 26 ಫೆಬ್ರವರಿ, ಮುಂದಿನ ಫೆಬ್ರವರಿ ಒಳಗೆ ವಿವಾಹಕ್ಕೆ ಖಂಡಿತ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟರಲ್ಲಿ ದೋಷ ನಿವಾರಣೆ ಮಾಡಿಕೊಂಡ್ರೆ ನಿಮಗೆ ವಿವಾಹ ಸಿದ್ಧಿ ಆಗಿಬಿಡುತ್ತೆ. ಶುಕ್ರನ ಕಾಲದಲ್ಲಿ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಒಂದು ಮಾತಿದೆ. ಶುಕ್ರನ ಕಾಲ ಏರ್ಪಾಟಾಗಿದ್ದರೆ ವಿವಾಹ ಅನುಕೂಲ ಆಗುತ್ತೆ ಅಂತ. ಹೀಗಾಗಿ ಈ ಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ, ರವಿ, ಬುಧ, ಶನೈಶ್ಚರ ಹಾಗೂ ಮಾಂದಿ ಉದಯ ಆಗಿರತಕ್ಕಂಥದ್ದು ಈ ದಿವಸ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶುಕ್ರ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಈ ಮಣ್ಣು, ಇಟ್ಟಿಗೆ, ಮರಳು, ಕಬ್ಬಿಣ ಇಂಥ ಕ್ಷೇತ್ರಗಳಲ್ಲಿ ಶ್ರಮದಾಯಕ ಕೆಲಸ ಅದು, ಅಂಥವ್ರಿಗೆ ಈ ದಿವಸ ಲಾಭ ಇದೆ ನೋಡಿಪ್ಪ. ಹೀಗಾಗಿ ಆ ಶ್ರಮಜೀವಿಗಳು, ಮತ್ತು ಅಷ್ಟೇ ಅಲ್ಲ, ದೇಹ ಶ್ರಮ ದಂಡನೆ ಮಾಡ್ತಕ್ಕಂಥವ್ರು, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಕೆಲವರು ಬೌದ್ಧಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರು ದೈಹಿಕ ಶ್ರಮದಲ್ಲಿರ್ತಾರೆ, ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಇದೆ, ಕಷ್ಟ ಇದೆ. ಸಂದಿಗ್ಧ ವಾತಾವರಣಗಳಿಗೆ ಸಿಕ್ಕಾಕ್ಕೊಳ್ತೀರಾ, ಫ್ರೆಂಡ್ಸ್ ಹತ್ರ ಮತ್ತು ಬಂಧುಗಳ ಹತ್ರ ಯಾಕಾದರೂ ಮಾತಾಡಿ ಸಿಕ್ಕಾಕೊಂಡು, ಯಾಕಾದರೂ ಒಪ್ಕೊಂಡು ಸಿಕ್ಕಾಕೊಂಡು, ಈ ಥರದೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಈ ದಿವಸ. ಇದರ ಹೊರತಾಗಿ ಕೆಲಸದಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಮಾತಿನ ಬಲ ಚೆನ್ನಾಗಿದೆ ನಿಮಗೆ. ಹೀಗಾಗಿ ಆ ಸಂದಿಗ್ಧವನ್ನು ದಾಟ್ತೀರ, ಯೋಚನೆ ಮಾಡಬೇಡಿ. ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ. ಈ ದಿವಸ 2-3 ಕೆಲಸಗಳನ್ನು ಒತ್ತಡ ಆಗಿಬಿಟ್ಟು ಅದರಿಂದ ಏನೋ ತೊಡಕು, ವಿಘ್ನ, ಕೆಲಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಮಾಡಿದ ಕೆಲಸ ಸಮರ್ಥವಾಗಿಲ್ಲದೆ ಇರತಕ್ಕಂಥದ್ದು, ಈ ಥರದ್ದಾಗ್ಬಿಡುತ್ತೆ. ಕೆಲಸ ಮಾಡಿದ್ರೆ ಬಸವಣ್ಣನವ್ರು ಹೇಳ್ತಾರಲ್ಲ, ಮಾತಾಡಿದ್ರೆ ಲಿಂಗಮಿಚ್ಚ ಹೌದೌದು ಎನ್ನಬೇಕು ಅಂತ. ಆ ಥರ ಕೆಲಸ ಮಾಡಿದ್ರೆ ಇನ್ನೊಬ್ಬರು ಮೆಚ್ಕೋಬೇಕು, ಚೆನ್ನಾಗಿದೆಯಾ ಅಂತ. ಶ್ರದ್ಧೆ ಇಡಬೇಕಾಗುತ್ತೆ ಈ ದಿವಸ, ಸ್ವಲ್ಪ ಶ್ರದ್ಧೆ ಅಧಿಕ ಬೇಕು. ಇದರ ಹೊರತಾಗಿ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಸಾಮರಸ್ಯ ಇರ್ತದೆ, ಯಾವುದೇ ಕಿತ್ತಾಟ, ಗಲಾಟೆ, ಘರ್ಷಣೆ ಇಲ್ಲದೆ ನೆಮ್ಮದಿಯಾಗಿ ಟಿಫನ್ ಬಾಕ್ಸ್ ಕಟ್ಕೊಡ್ತಾರೆ, ನೀವು ಆಫೀಸ್ಗೆ ಹೋಗಬಹುದು. ಈ ದಿವಸ ನೀವು ಆ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿಗೆ ಗರಿಕೆ ಅಥವಾ ಮೋದಕ ನೈವೇದ್ಯ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಚಂದ್ರ ಧನಾಧಿಪತಿ ಷಷ್ಠದಲ್ಲಿದ್ದರೆ ಹಣ ಕಳ್ಕೊಳ್ತೀರ, ಸಾಲ ಕೊಟ್ಟು ಹೊರಟೋಯ್ತಲ್ಲ ಅಂತ ವ್ಯಥೆ ಪಡೋ ಸಾಧ್ಯತೆ ಇದೆ. ಹೆಣ್ಮಕ್ಳು, ನಿಮ್ಮ ಮನಸ್ಸು ಬಹಳ ಬೇಗ ಕರಗಿಬಿಡುತ್ತೆ. ಹೀಗಾಗಿ ಯಾರೋ ಸಾಲ ಕೇಳಿಬಿಟ್ರೆ ಸ್ವಲ್ಪ ತಾಳಿ ಈ ದಿವಸ, ಅಂಥದ್ದು ಶ್ರಮ ತಗೋಬೇಡಿ. ಇನ್ನು ಉಳಿದ ಹಾಗೆ ದಿವಸ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ತನ್ನ ಮೂಲಕ ತಾಯಿ, ಕುಟುಂಬದ ವಾತಾವರಣ ಸ್ವಲ್ಪ ಹಾಳಾಗೋ ಸಾಧ್ಯತೆ ಇದೆ, ಸ್ವಲ್ಪ ಸಮಾಧಾನ ಬೇಕು. ಉಳಿದ ಹಾಗೆ ವೃತ್ತಿಯಲ್ಲೂ ಪ್ರೆಷರ್ ಇದೆ ಈ ದಿವಸ. ಸ್ವಲ್ಪ ಈ ದಿವಸ ಒಲೆ ಮೇಲೆ ಕೂತ್ಕೊಂಡಾಗಿರ್ತೀರ, ಆ ಥರದ್ದು ಪರಿಸ್ಥಿತಿ ಇದೆ. ಇದಕ್ಕೇನಪ್ಪ, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಚುರುಕಾಗಿದೆ, ಬುದ್ಧಿ ಚುರುಕಾಗಿರ್ತದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಕೃಷಿಗೆ ಸಂಬಂಧಿಸಿದ ಹಾಗೆ, ಆರ್ಟಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ, ನೀರು, ವಾಟರ್ ಸೋರ್ಸ್ಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅಧ್ಯಯನ ಮಾಡೋರಿಗೆ, ಸ್ಪೆಷಲ್ PhD ಈ ಥರದ್ದೇನೋ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಸ್ವಲ್ಪ ಕಷ್ಟವೂ ಇದೆ. ಏನು ಕಷ್ಟ ಅಂದರೆ ಸಂದಿಗ್ಧ ವಾತಾವರಣ. ನೀವು ಕೂಡ ಯಾವುದೋ ಒಂದು ಭಾಷೆ ಕೊಟ್ಬಿಟ್ಟು ಸಿಕ್ಕಾಕೊಳ್ಳೋದು ಅಥವಾ ಇನ್ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ. ಹೇಗಪ್ಪ ಇದರಿಂದ ಹೊರಬರಲಿ ಅನ್ನೋ ಥರದ್ದಿದೆ.
ಕಾರಣ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಿಂದಾಗಿ. ಹೀಗಾಗಿ ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ತುಂಬ ಅನುಕೂಲ ಆಗುತ್ತೆ. ಅಥವಾ ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಾನು ಆಗಲೇ ಹೇಳಿದ್ನಲ್ಲ, ಕಷ್ಟ ಹೇಗಪ್ಪ ಅಂದರೆ ಸಂದಿಗ್ಧ ಪಾರು ಮಾಡೋ ಒಂದು ವಿವೇಕ ಕೊಡ್ತಾನಾತ. ಹೋಗಿ ಬನ್ನಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತುಂಬ ಅನುಕೂಲಕರವಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಪರಸ್ಪರ ಸಹಕಾರದ ವಾತಾವರಣ ಇದೆ ಈ ದಿವಸ. ನಿಮ್ಮ ವೃತ್ತಿಯಲ್ಲೂ ಅಷ್ಟೇ ತುಂಬ ಒಳ್ಳೆಯ ಉತ್ತಮವಾದ ಫಲ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ನೀವು ಹೆಚ್ಚು ಬಂಧುಗಳ ಕಡೆಗೆ ಗಮನ ಕೊಡ್ತೀರಾ, ಅಥವಾ ಇನ್ಯಾವುದೋ ಒಂದು ಫ್ರೆಂಡ್ಸ್ ಇದ್ಬಿಟ್ರೆ ಸಾಕು ನಾನು ಮರೆತು ಬಿಡ್ತೀರಾ, ಈ ಥರದ್ದು. ಶನಿವಾರ ಭಾನುವಾರ ಬಂದರೂ ನಾನು ಗಮನ ಇಲ್ಲ ನಿಮಗೆ, ಆ ಥರದ ಲಕ್ಷಣ ಮಾಂದಿಯಿಂದಾಗಿ ಮತ್ತೆ ಅಲ್ಲಿ ಶನೈಶ್ಚರ ರವಿ ಎಲ್ಲ ಇದ್ದಾರೆ. ಹೀಗಾಗಿ ತಪ್ಪದೇ ಈ ದಿವಸ ದಂಪತಿ ಶ್ರೀನಿವಾಸ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ. ಸಹೋದರ ಸಹಕಾರ ಚೆನ್ನಾಗಿದೆ ಈ ದಿವಸ. ಧೈರ್ಯ ಸಾಹಸಗಳ ಕೆಲಸ ಇದೆ. ಹೆಣ್ಮಕ್ಳು ಬಹಳ ಡೇರ್ ಆ್ಯಂಡ್ ಡೆವಿಲ್ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸಂದರ್ಭ ನಿಭಾಯಿಸೋ ಶಕ್ತಿ ಅದೆಲ್ಲ ಚೆನ್ನಾಗಿದೆ ಈ ದಿವಸ. ನೀವು ಕೂಡ ಸಾಲಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಸಂಗಾತಿಯ ಸಪೋರ್ಟು ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಶಿವ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನೀವು ಪತ್ರಿಕಾ ರಂಗದಲ್ಲಿದ್ದರೆ ತುಂಬ ಅನುಕೂಲಕರವಾಗಿರ್ತದೆ ಈ ದಿವಸ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಟೀಚಿಂಗ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿದೆ. ಒಳ್ಳೆಯ ಸುಗ್ರಾಸ ಭೋಜನ, ಎಲ್ಲೋ ಒಂದು ಕಡೆ ಊಟಕ್ಕೆ ಕರೆದಿದ್ದಾರಪ್ಪ, ಹೋಗಿ ಬಾರಿಸ್ಬೇಡ, ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ ಈ ದಿವಸ. ಕುಟುಂಬದವರ ಜೊತೆಗೆ ಅಥವಾ ಹಿತವಾದವ್ರ ಜೊತೆಗೆ ಒಂದು ಒಳ್ಳೆಯ ರಸದೌತಣದ ಊಟ. ಇನ್ನು ಈ ದಿವಸ ಸ್ವಲ್ಪ ನಿಮ್ಮ ಉದರ ಬಾಧೆ ಸೂಚಿಸ್ತಾ ಇದೆ, ಹೆಚ್ಚು ಊಟ ಮಾಡಬೇಡಿ. ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ಬೇರೆ ತಿಂದುಬಿಟ್ರೆ ಕಷ್ಟ. ಈ ದಿವಸ ನೀವು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಈ ದಿವಸ ಕ್ಷೇತ್ರ ದರ್ಶನ ಇದೆ. ನೀವು ಯಾವುದೋ ಒಂದು ಒಳ್ಳೆಯ ಉತ್ತಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಜೊತೆಗೆ ಕ್ಷೇತ್ರ ದರ್ಶನ, ಉತ್ತಮರ ಭೇಟಿ, ಈ ಥರದ್ದೊಂದು ಅವಕಾಶ ಇದೆ. ಇನ್ನು ಈ ದಿವಸ ಸ್ನೇಹಿತರ ಜೊತೆಗೆ ನೋಡಿ, ಈ ದಿವಸ ಜಗಳ, ಕಲಹ, ಮನಸ್ತಾಪ, ಕೊನೆಗೆ ಬ್ಲಾಕ್ ಮಾಡಿಬಿಡೋದು, ಆ ಥರದ್ದಾಗ್ಬಿಡುತ್ತೆ. ಅಷ್ಟು ತಾರಕಕ್ಕೆ ಹೋಗೋ ಸಾಧ್ಯತೆ ಇದೆ. ಬಂಧುಗಳ ಜೊತೆಗೆ, ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ಇನ್ನು ಈ ದಿವಸ ನಿಮಗೆ ಮಕ್ಕಳ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ಒಳ್ಳೆಯ ಚಿಂತನೆಗಳು ನಡೆಯುತ್ತೆ. ಕಲಾ ಒಂದು ಕ್ಷೇತ್ರಗಳಲ್ಲಿ ಭಾಗಿಯಾಗಿ ಯಾವುದೋ ಒಂದು ಸಂಗೀತ ಕೇಳೋದು, ನೃತ್ಯ, ಸಿನಿಮಾ, ಈ ಥರದ್ದು ಏನೋ ಒಂದು ಎಂಟರ್ಟೈನ್ಮೆಂಟ್ ಅಂತೀವಲ್ಲ, ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ಶನೈಶ್ಚರ ಪ್ರಾರ್ಥನೆ ಖಂಡಿತ ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ವಿಹಾರ ತುಂಬ ಚೆನ್ನಾಗಿರ್ತದೆ. ಯಾವುದೋ ಒಂದು ಶಾಪಿಂಗೋ, ಮತ್ತೊಂದು ಮಾಲ್ ವೀಕ್ಷಣೆ, ಈ ಥರದ್ದೆಲ್ಲ ಹೋಗೋ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಹೊಲಗದ್ದೆಗಳಲ್ಲೇ ಏನೋ ಒಂದು ಶುಭ ಚಿಂತನೆ, ಒಳ್ಳೆಯ ಚೆನ್ನಾಗಿದೆ, ರಂಜನೀಯವಾಗಿದೆ. ಮತ್ತು ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ವ್ಯಯ ಇದೆ, ನಷ್ಟ ಇದೆ, ಭಯವೂ ಇದೆ. ಹೀಗಾಗಿ ಶಿವಪಾರ್ವತಿಯರ ಸ್ಮರಣೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಲಾಭ ಇದೆ. ಹಾಲು ಹೈನುಗಾರರಿಗೆ ಲಾಭ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರ ವಾತಾವರಣ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಧಾನ್ಯ ವ್ಯಾಪಾರ, ಧಾನ್ಯ ಸಂಗ್ರಹ, ಈ ಥರದ್ದೆಲ್ಲ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹೊರಗಿನ ಆಹಾರ, ಜಂಕ್ ಫುಡ್, ಇದು ಆಳ ಮೂಳ ಏನೋ ತಿಂದ್ಬಿಟ್ಟು ದೇಹ ಹಾಳಾಗೋ ಸಾಧ್ಯತೆ ಇದೆ. ಆಹಾರದಲ್ಲಿ ತುಂಬ ಎಚ್ಚರಿಕೆ ಬೇಕು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತಪ್ಪದೇ ಮಾಡಿ. ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ಪಾಯಸ ನೈವೇದ್ಯ ಮಾಡಿಸಿ, ಸ್ವಲ್ಪ ಪ್ರಸಾದ ತೊಗೊಂಡ್ರೆ ಒಳ್ಳೆಯದು. ಈ ದಿವಸ ಕುಟುಂಬ ಕಲಹ ಇದೆ. ಕುಟುಂಬದವ್ರ ಜೊತೆಗೆ ಎಲ್ಲೋ ಒಂಥರ ಸೇರಿದ್ದಾರೆ, ಯಾವುದೋ ಒಂದು ಫಂಕ್ಷನ್ನು, ಮತ್ತೊಂದು, ಅಲ್ಲಿ ಅತಿಯಾದ ಮಾತು ಬೇಡ ಈ ದಿವಸ, ಅದು ನಿಮ್ಮನ್ನು ತೊಂದರೆ ಮಾಡುತ್ತೆ, ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಈ ದಿವಸ ಸಪೋರ್ಟ್, ಸಹೋದರದು, ಸೇವಕರದು, ಸಹಾಯಕರು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮನೆ ಕ್ಲೀನಿಂಗು ಮತ್ತೊಂದು ಅಂದರೆ ಅದಕ್ಕೆ ಇನ್ನೊಬ್ಬರ ಸಹಕಾರ ಖಂಡಿತ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದೇಹಸ್ಥಿತಿ ಯಾಕೋ ಸ್ವಲ್ಪ ಸುಸ್ತು, ದೇಹ ಸ್ವಲ್ಪ ಬಲಹೀನತೆ ಸೂಚಿಸ್ತಾ ಇದೆ. ಅದರ ಹೊರತಾಗಿ ಕೆಲಸ ಕಾರ್ಯಗಳಲ್ಲಿ ಸಹಕಾರ, ಮತ್ತೊಂದು ಅನುಕೂಲ ಆಗ್ತಕ್ಕಂಥದ್ದು, ಹೊಸದ ಕಡೆಗೇನಾದ್ರು ಪ್ರಯತ್ನ ಮಾಡೋಣ ಅಂತಕ್ಕಂಥ ಆಲೋಚನೆ ಬರ್ತಕ್ಕಂಥದ್ದು, ಹೊಸ ಕೆಲಸಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಹಣಕಾಸಿನ ಅನುಕೂಲವೂ ಇದೆ. ಮಾತಿನ ಕೌಶಲ್ಯ, ಸಮೃದ್ಧಿ, ಸಂಗೀತ, ವಾದ್ಯ, ನೃತ್ಯ, ಇಂಥವುಗಳ ಕಡೆ ಅಪೇಕ್ಷೆ, ಅಥವಾ ಹೊಸ ಕಲಿಕೆ, ಈ ಥರದ್ದು ಇದೆ. ಸ್ವಲ್ಪ ದೇಹ ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನಿಸುತ್ತೆ. ಶನೈಶ್ಚರ ಕವಚ ಹೇಳ್ಕೊಳ್ಳಿ.
ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ವ್ಯಯ ಅಧಿಕವಾಗಿದೆ. ಇನ್ನು 2-3 ಥರದಲ್ಲಿ ಖರ್ಚಾಗಿಬಿಟ್ಟು ನಿಮಗೆ ಜೇಬೆಲ್ಲ ಖಾಲಿ ಆಯ್ತಲ್ಲಪ್ಪ, ಜೇಬಲ್ಲ ಈಗ ಮೊಬೈಲಲ್ಲೇ ಇದೆ ಎಲ್ಲ ಹಣ. ಹಿಂದೆಲ್ಲ ಒಂದು ಕಾರ್ಡಲ್ಲಿ ಇರ್ತಾಯಿತ್ತು, ಈಗ ಮೊಬೈಲಲ್ಲೇ ಇದೆ. ಹೇಗೆ ಅದು ಇನ್ನು ಮುಂದೆ ಯಾವ ಥರ ಬರುತ್ತೋ ಗೊತ್ತಿಲ್ಲ. ಅಂತೂ ಒಂದು ಸ್ವಲ್ಪ ಆತಂಕದ ವಾತಾವರಣ ಹಣಕಾಸಿನ ವಿಚಾರದಲ್ಲಿ. ಮತ್ತು ಈ ದಿವಸ ನಿಮಗೆ ದೈವಾನುಕೂಲ ತುಂಬ ಚೆನ್ನಾಗಿದೆ. ದೇವತಾ ದರ್ಶನ, ಕ್ಷೇತ್ರ ದರ್ಶನ, ದೇವಸ್ಥಾನಕ್ಕೆ ಒಂದು ಸಮಾಧಾನವಾಗಿ ಹೋಗ್ತಕ್ಕಂಥದ್ದು, ಸ್ನೇಹಿತರ ಸಹಕಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲೂ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವರಿಷ್ಠಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ ಹೇಗಿತ್ತು? 12 ರಾಶಿಗಳ ಫಲಾಫಲ ಏನು? ವೀಕ್ಷಕರು ಕಳಿಸಿದಂಥ ಸಂದೇಶಗಳು ಹಾಗೆ ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸಬೇಕು ಅಥವಾ ನಿಮಗೇನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಸೂಕ್ತವಾದಂಥ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.